ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತ ಪ್ರಚಾರಕ್ಕೆ ನರೇಂದ್ರ ಮೋದಿ ಮೊನ್ನೆ ಶಿವಮೊಗ್ಗಕ್ಕೆ ಆಗಮಿಸಿದ್ದ ಕಾರ್ಯಕ್ರಮದಲ್ಲಿ ಬೋವಿ ಸಮಾಜವನ್ನ ಕಡೆಗಣಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಬೋವಿ ಸಮಾಜಕ್ಕೆ ಸೇರದವನೊಬ್ಬನನ್ನ ಶಿವಮೊಗ್ಗ ಬೋವಿ ಸಮಾಜದ ಮುಖಂಡರು ಎಂದು ಹೇಳಿ ತಪ್ಪು ಮಾಡಿದ್ದಾರೆ ಎಂದು ಬೋವಿ ಸಮಾಜದವರಾದ ಮಾಜಿ ಶಾಸಕ ಕುಮಾರಸ್ವಾಮಿ ಹೇಳಿದರು. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೋವಿ ಸಮಾಜ ಪ್ರತಿ ಬಾರಿ ರಾಘಣ್ಣನನ್ನ ಗೆಲ್ಲಿಸಿಕೊಂಡು ಬಂದಿದೆ. ಹಾಗಿದ್ರೂ ಯಾಕೆ ನಮ್ಮ ಸಮಾಜವನ್ನ ನೀವು ಕಡೆಗಾಣಿಸಿ ಅದ್ಯಾರೋ ಡೂಪ್ಲಿಕೇಟ್ ಅನ್ನು ಬೋವಿ ಸಮಾಜದ ಮುಖಂಡ ಎನ್ನುತ್ತೀರಿ ಎಂದು ಪ್ರಶ್ನೆ ಮಾಡಿದರು. ಸರ್ಕಾರದ ಪ್ರಧಾನಮಂತ್ರಿಗಳು ಇಲ್ಲಿ ಬಂದ ಸಂದರ್ಭದಲ್ಲಿ ಮಾನ್ಯ ಬಿವೈ ರಾಘವೇಂದ್ರ ಅವರು ಎಲ್ಲನೂ ಸ್ವಾಗತ ಮಾಡಿದಾರಲ್ಲಿ. ಆದರೆ ಒಂದು ಎಡವಟ್ಟು ಮಾಡಿಬಿಟ್ಟಿದ್ದಾರಲ್ಲಿ. ಒಬ್ಬರು ಬೋವಿ ಅಲ್ದಿರನ್ನ ಒಬ್ಬರು ಡೂಪ್ಲಿಕೇಟಿಗಾಗಲೇ ಎಲ್ಲ ಕಡೆ ನಾನು ಮಾಹಿತಿ ಕೊಡ್ತೀನಿ. ಈ ಜಿಲ್ಲೆಯ ಬೋವಿ ಸಮಾಜದ ಮುಖಂಡರು ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಘವೇಂದ್ರ ಸಾಹೇಬ್. ಆದರೆ ರಾಘವೇಂದ್ರ ಅವರಿಗೆ ಬೋವಿ ಸಮಾಜ ಶಿಕಾರಿಪುರ ಇರ್ಬೋದು, ಇಡೀ ಜಿಲ್ಲೆ ಎಲ್ಲ ಬೋವಿ 1-1.5 ಲಕ್ಷ ಜನ ಪ್ರತಿ ಸಲನೂ ಅವ್ರಿಗೆ ಗೆಲ್ಸ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ನಮ್ಮ ಜನಾಂಗದವ್ರ ಕಣ್ಣಿಗೆ ಕಾಣಲ್ಲ, ಅದ್ಯಾಕೆ ಅವನೊಬ್ಬ ಡೂಪ್ಲಿಕೇಟ್ ಕಾಣ್ತಾ ಇದ್ದಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇದೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈಗಾಗಲೇ ಹೈಕೋರ್ಟಿಂದ ಕರ್ನಾಟಕ ಹೈಕೋರ್ಟಿಂದ ಸಿಂಗಲ್ ಬೆಂಚ್ ಏನಾಗಿದೆ ಅಂತಂದರೆ, ಈ ವಿಚಾರದಲ್ಲಿ ನಮ್ಮಲ್ಲಿ ತಿಮ್ಮಣ್ಣ ಅಂತ ಒಬ್ರು ಇದ್ದಾರೆ ಇಲ್ಲಿ, ಇನ್ನು ಮಾಜಿ MLA ಕರಿಯಣ್ಣ, ಇವರಿಬ್ಬರು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಅವನೊಬ್ಬ ಬೋಗಸ್ ಅಂತೇಳಿ. ಅದು ತೀರ್ಮಾನ ಆಗಿ ಅವನ ವಿರುದ್ಧ ಇದನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ಬೆನಿಫಿಟ್ ವಾಪಸ್ ತಗೋಬೇಕು ಅಂತೇಳಿ. ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಾಗಲಿ ಕ್ಯಾನ್ಸಲ್ ಮಾಡೋದಾಗಲಿ ಇದು ಯಾವುದೇ ಕೋರ್ಟಿಗೆ ಪವರ್ ಇಲ್ಲ ಅಂತ ಅದೇ ಹೇಳಿ ಕೋರ್ಟ್ ಹೇಳಿ ಇಲ್ಲಿ ತಹಸೀಲ್ದಾರ್ ಕೋರ್ಟಿಗೆ ಹಾಕಿದ್ರು. ತಹಸೀಲ್ದಾರ್ ಕೋರ್ಟಿಗೆ ನಾವೇನೇ ಮತ್ತೆ ಲಾಯರ್ ಇಟ್ಟು ಅಡ್ವೊಕೇಟ್ ಮೂಲಕ ಫೈಟ್ ಮಾಡಿದ್ವಿ. ಸುಮಾರು 6 ತಿಂಗಳ ಕಾಲ ನಡೀತು. ಆ ಕೊನೆ ಒಂದು 2-3 ಹಿಯರಿಂಗಲ್ಲಿ ಅವನು ಬಂದರು, ವಾರ್ನ್ ಮಾಡಿದ ಮೇಲೆ ಬಂದರು. ಅದಕ್ಕೆ ಮುಂಚೆ ತಪ್ಪಿಸ್ಕೊಂತ ಇದ್ರು. ಬಂದ ನಂತರ ಅಲ್ಲಿ ಕೂಲಂಕುಷವಾಗಿ ಹಿಯರಿಂಗ್ ನಡೆದ ಸಂದರ್ಭದಲ್ಲಿ ಆತನೇ ಒಪ್ಕೊಂಡಿದ್ದಾನೆ, ನಾನು ಬೋವಿ ಅಲ್ಲ, ನಾನೊಬ್ಬ ಮೇಲ್ಜಾತಿಗೆ ಸೇರಿದವನು ಅಂತೇಳಿ ಈಗಲ್ಲ ಲಿಖಿತ ಇದಿದೆ ಅಲ್ಲಿ. ದಯಮಾಡಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಕಸ್ಟಡಿಯಲ್ಲಿ ಈಗಲೂ ಆ ಕೇಸ್ ಫೈಲ್ ಇದೆ, ಅಲ್ಲಿ ಅವ್ರು ಸಹಿ ಮಾಡಬೇಕು, ಏನಿಲ್ಲ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಆತನ ಈ ಬೋವಿ ಸಮಾಜದ ಮುಖಂಡ ಅಂತ ಹೇಳ್ತಿರೋದು ಇದೊಂದು ದುರಾದೃಷ್ಟ, ದುರ್ದೈವ. ಇದು ಈಗ ಹೇಳ್ಬಾರ್ದು. ಯಾಕೆ ಅಂದರೆ ಅದು ಇನ್ನೇನು ಎಲ್ಲ ಮುಗಿದು ನೆಕ್ಸ್ಟ್ ವೀಕು ನಾನು ತಹಸೀಲ್ದಾರ್ ಹೇಳಿದಂಥದ್ದು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ರು. 1 ವಾರ ಟೈಮ್ ತೊಗೊಂಡ್ರು ಅದಕ್ಕೆ. ಆ ಮಧ್ಯದಲ್ಲಿ ಇಲ್ಲಿಯ BJPನವ್ರು ಇರ್ಬೋದು ಯಾರೋ ತಗೊಂಡೋಗಿ ಅವನ್ನ ಆ ಕೇಸನ್ನು ಡಿವಿಷನ್ ಬೆಂಚಲ್ಲಿ ಇಟ್ಟಿದ್ದಾರೆ. ಡಿವಿಷನ್ ಬೆಂಚಲ್ಲಿ ಇಟ್ಟಿದ್ದರಿಂದ ಯಾವುದೇ ಕಾರಣಕ್ಕೂ ಆ ಹಿಯರಿಂಗ್ ನಡೆಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ ಅಡ್ವೊಕೇಟ್ಗಳಿಗೆ ಕೊಡೋಕ್ಕೆ. ಆ ಕಾರಣಕ್ಕೆ ಆ ದುಡ್ಡು ಕಟ್ಟೋರು ಯಾರು, ಫೈಟ್ ಮಾಡೋರು ಯಾರು? ಈಗ ಅವರು ಬಡಪಾಯಿಗಳು ಅವತ್ತೇನೋ ಹೋರಾಟ ಮಾಡಿದ್ರು ಹೈಕೋರ್ಟಲ್ಲಿ ಸಿಂಗಲ್ ಬೆಂಚಲ್ಲಿ. ಈಗ ಯಾರೂ ಇಲ್ಲದೆ ಅಲ್ಲೇ ಬಿದ್ದಿದೆ. ಅವನು ಖುಲಾಸೆ ಆಗಿಲ್ಲ. ಆತ ಬೋವಿ ಹೌದು ಅಲ್ಲ ಅನ್ನೋದು ತೀರ್ಮಾನ ಇಲ್ಲಿ ತಹಸೀಲ್ದಾರ್ ಮಾಡಬೇಕು. ಆದರೆ ದುರಂತ ಹೈಕೋರ್ಟ್ ಡಿವಿಷನ್ ಬೆಂಚಲ್ಲಿದೆ. ಹಾಗಾಗಿ ಆತ ಬೋವಿ ಅಲ್ವೇ ಅಲ್ಲ. ದಯಮಾಡಿ ಇದನ್ನು ಪಬ್ಲಿಸಿಟಿ ಮಾಡಿ. ಯಾಕೆಂದರೆ ನಮ್ಮ ಬೋವಿ ಜನಾಂಗದವರಿಗೆ ಅಂತ ಒಬ್ಬೊಬ್ಬರಿಂದ ಅನ್ಯಾಯ ನಡೀತಾ ಇದೆ. ಯಾರೋ ಒಬ್ಬರು ನಮ್ಮ ಬೋವಿ ಜನಾಂಗದವರು MLA ಆಗಿದ್ದರೆ ಈ ಗುಳ್ಳಿಟ್ಟಿ ಸಾಹೇಬ್ರ ಥರ ಈ ಸಮಾಜನ ಉದ್ಧಾರ ಮಾಡೋದು. ಆತ ಒಬ್ಬರೂ ಸೇರಿಸಿಲ್ಲ ನಮ್ಮವ್ರನ್ನ. ಅವನು 5 ವರ್ಷ ಇದರಲ್ಲಿ ಸಮಾಜದಲ್ಲಿ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಪ್ರತ್ಯೇಕವಾಗಿ ಹೇಳ್ತಿರೋದು. ನನಗೆ ನಮ್ಮ ಸಮಾಜದ ಒಂದು ಇದಂದರೆ 2008ರಲ್ಲಿ ದಕ್ಷಿಣ, ಯಾಕಂದ್ರೆ ನನಗೆ ಯಾಕೆ ನೋವು ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಹೈಯೆಸ್ಟ್ ಇದ್ದಾರೆ. ಅದರಲ್ಲೂ ಶಿಕಾರಿಪುರದಲ್ಲಿ ಸುಮಾರು 35-40 ಸಾವಿರ ಜನ ಶಿಕಾರಿಪುರದಲ್ಲೇ ಬೋವಿ ಸಮಾಜದಲ್ಲಿದ್ದಾರೆ, ರೂರಲ್ಲೂ ಇದ್ದಾರೆ. ಇಷ್ಟು ಸಂಖ್ಯೆಯಲ್ಲಿದ್ದು ಕೂಡ ಯಾರೊಬ್ಬರನ್ನು ಕೂಡ ಗುರುತಿಸ್ಲಿಕ್ಕಾಗಿಲ್ಲ. ನಾವು ನಿಂತ್ಕೊಂಡ್ರೆ ಜನಲಕ್ಷದಿಂದ, ಅದಕ್ಕೆ ನಮ್ಮ ಸಮಾಜವನ್ನು ಹೇಳ್ತಾ ಇದ್ದೀವಿ. ನಾವು ನಮ್ಮ ಕ್ಷೇತ್ರಗಳಲ್ಲಿ 7-8 ಸಾವಿರ ಇಟ್ಕೊಂಡು, ನಮ್ಮದಲ್ಲಿರೋ ನಮ್ಮ ಸಮಾಜದಲ್ಲಿ 7-8 ಸಾವಿರ ಇಟ್ಕೊಂಡು ಜನರ ಕ್ಷೇತ್ರಗಳು ನಾವು ಗೆಲ್ತೀವಿ. ನಿಮಗೇನಾಗಿದೆ 35-40 ಸಾವಿರ ಇಟ್ಕೊಂಡು ನೀವು ಎಲ್ಲ ಒಟ್ಟಾಗಿ ಒಂದು ಕಡೆ ಮಾಡಿಕೊಂಡ್ರೆ ಯಾವುದೋ ಒಂದು ಪಕ್ಷದವ್ರು ಬಂದೇ ಬರ್ತಾರೆ ನಿಮ್ಮ ಹತ್ರ. ಅದು ತೀರ್ಮಾನನ ನಾವು ಅಲ್ಲಿ ಮಧ್ಯಾಹ್ನ ಮಾಡೋದಿದ್ದೀವಿ. 2008ರಲ್ಲಿ ಸರ್ಕಾರ ಆವಾಗ ನಾವು ಒಟ್ಟರು 3 ಜನ ಒಟ್ಟರು, ವೆಂಕಟರಮಣಪ್ಪ, ಶಿವರಾಜ್ ತಂಗಡಿಗಿ ಮತ್ತು ನಾನು ಇಂಡಿಪೆಂಡೆಂಟ್, 3 ಜನ ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದು. ಲಿಂಬಾವಳಿ ಪಕ್ಷದಿಂದ ನಿಂತ್ಕೊಂಡಿದ್ದು.
ಮತ್ತು ಬೇರೆಯವರೆಲ್ಲ ಪಕ್ಷದ ನಮ್ಮ ನಾಗರಾಜೆಲ್ಲ ಪಕ್ಷದ 3 ಜನ ಸಪೋರ್ಟ್ ಮಾಡಿದ್ದಕ್ಕೆ ಆವಾಗ BJP ಸರ್ಕಾರ ಬಂತು. ಸನ್ಮಾನ್ಯ ದೊಡ್ಡವರು ಇಲ್ಲಿ ಮುಖ್ಯಮಂತ್ರಿ ಆದರು, ವ್ಯಾಪಾರ ಮಟ್ಟಕ್ಕೆ ಬೆಳೆದರು. ಆದರೆ ನನಗೆ ಅಲ್ಲಿ ಇವರಿಂದ ಯಾವುದೇ ನಾವೆಂಗೆ ಜನರ ಕ್ಷೇತ್ರಗಳಲ್ಲಿ ಗೆಲ್ತೀವೋ ನೀವು ಕೂಡ ಜನರ ಕ್ಷೇತ್ರಗಳಲ್ಲಿ ಎಲ್ಲ ಒಟ್ಟಾಗಿ ಮಾಡಿದರೆ ಖಂಡಿತ 25-30 ಸಾವಿರ ಓಟ್ ಇಟ್ಕೊಂಡು 30-40 ಸಾವಿರ ಓಟ್ ಇಟ್ಕೊಂಡು ಆರಾಮಾಗಿ